ಜೊತೆಲಿದ್ರೆ ಟೈಮೇ ಗೊತ್ತಾಗಲ್ಲ ಕಣೆ. ಅಲ್ಲ ಪ್ರೀತಿ ಮಾಡಿವ್ನಿ ಅಂತ ಹಿಂಗೆ ಕದ್ದು ಮುಚ್ಚಿ ನಮ್ಮ ಮನೆಗೆ ಬರೋ ಬದಲು ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಹೋದ್ರೆ ಆಗಕ್ಕಿಲ್ವಾ? ನಿನ್ನ ಮನೆನ ಚೆನ್ನಾಗಿ ನೋಡ್ಕೊಳಕಿಲ್ಲ ಅಂತೀರಾ? ಈ ವಯಸ್ಸಲ್ಲಿ ನಾನು ಇವಳನ್ನ ಮದುವೆ ಆಗ್ಬೇಕಂತೆ. ಅಲ್ಲ ಕಣಮೆ, ನನ್ನ ಮಗ ಗೋವಿಂದಂದೇ ಇನ್ನೂ ಮದುವೆ ಆಗಲಿಲ್ಲ. ನಾನು ಮದುವೆ ಆಯ್ತೀನಿ ಅಂತ ಕುಂತ್ಕೊಂಡ್ರೆ ಜನ ಎಕಡ ತಕ ಹೊಡಿದಿಲ್ವಮ್ಮೆ? ಹಂಗಾದ್ರೆ ಸರಿ ಕಂಡು ಬಿಟ್ಟಾಕು. ನಾಳೆಯಿಂದ ನನ್ನ ಮನೆ ಕಡೆಗೆ ಬರ್ಕೂಡ್ದು. ಯಾರಾದ್ರೂ ನೋಡಿದ್ರೆ ನಿನ್ ಮಾನ ಮರ್ವದೆ ಹೊಂಟೋಗುತ್ತೆ. ಇಷ್ಟಕ್ಕೆ ಕೋಪ ಮಾಡ್ಕೊಬಿಟ್ಟೇನೆ. ನನಗೂ ನೀನು ಮದುವೆ ಆಗಬೇಕು ಅಂತ ಭಾಳ ಆಸೆ ಇದೆ. ಆದರೆ ನನ್ನ ಮಗ ಗೋವಿಂದ ಮದುವೆ ಆಗ್ಬಿಟ್ರೆ ಆಮೇಲೆ ನಂದು ನಿಂದು ಮದುವೆ ಮಾಡ್ಕೊಳ್ಳೋಣ. ಸುಮ್ಗಿರು. ಎಲ್ಲಿದ್ದಾನೆ ಆ ನಿನ್ ಮಗ ಗೋವಿಂದ? ಅವನು ಯಾವ ಹಸಿಗೆ ಹುಲ್ ತಿನ್ನಿಸ್ತಾ ಇದ್ದಾನೋ ಆ ತಿರುಪ್ತಿ ತಿಮ್ಮಪ್ಪನಿಗೆ ಗೊತ್ತು. ಬರಲಾ? ಇದ್ಯಾಕೆ ಮರ್ತೆ. ಇದ್ರವನ್ ಬಸ್ಸು ಟೈಮಿಗೆ ಸರಿಯಾಗಿ ಯಾವಾಗಲೂ ಬರೋಕಿಲ್ಲ. ಯಾವಾಗಲೂ ಇದೇ ಗೋಳಾವಾಯ್ತು ಇಲ್ಲಿ. ಅಪ್ಪ ಬಂತು. ಏಯ್, ಯಾರ ನೀವು? ಬಿಡ್ರ ನನ್ನ ಮಗಳನ್ನ ಬಿಡ್ರ. ಯಾರ ನೀವು? ನನ್ನ ಮಗ ಯಾರ ನೀವು? ಯಾರ? ಐ ಲವ್ ಯು ಕಣೋ. ಬೇಗ ತಾಳಿ ಕಟ್ಟಿ ನಿಮ್ಮ ಮನೆ ಕರ್ಕೊಂಡು ಹೋಗು. ಐ ಲವ್ ಯು ಚಿನ್ನ. ಇದೆಲ್ಲ ನಿನಗೋಸ್ಕರ ತಾನೇ ಮಾಡ್ತಿರೋದು. ಈ ಸಲ ನಿಮ್ಮಪ್ಪ ಇಂಪ್ರೆಸ್ ಆಗಿ ನಿನ್ನ ನನ್ನ ಕೈಯಲ್ಲಿ ಇಟ್ಟೇ ಇಡ್ತಾನೆ. ಬಾ. ಆ
ಆಟೋ ಎಲ್ಲಿದೀಯಾ? ಮಾವ ನೋಡಿ, ನಿಮ್ಮ ಮಗಳನ್ನ ಸೇಫಾಗಿ ಕರ್ಕೊಂಡ್ಬಂದಿದ್ದೀನಿ. ಅಪ್ಪ, ಇವತ್ತು ಗೋವಿಂದ ನನ್ನ ಕಾಪಾಡ್ದ. ಅವ್ನು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಕತೆ ಏನಾಗ್ತಿತ್ತೋ ಏನೋ. ಸರಿ ಸರಿ ಬಾ. ಥ್ಯಾಂಕ್ಸ್ ಕಣ್ರೋ. ಹೋಗ್ಲಿ ಹುಡುಗರು, ಮೊದ್ಲು ಬೇಗ ಮದುವೆ ಊಟ ಹಾಕ್ಸು ಅಣ್ಣ. ಎಂಜಾಯ್. ಅದಕ್ಕೆ ಅಲ್ವೇನ್ರೋ ಇದೆಲ್ಲ ಸರ್ಕಸ್ ಮಾಡ್ತಿರೋದು. ನಮ್ಮ ಮಾವ ಮನ್ಸು ಮಾಡಬೇಕು ಅಷ್ಟೇ. ನೋಡೋಣ. ಥ್ಯಾಂಕ್ ಯು ಕಣ್ರೋ. ಅಪ್ಪ, ಇವತ್ತು ಗೋವಿಂದು ನನ್ನ ಟೈಮಿಗೆ ಕರೆಕ್ಟಾಗಿ ಬಂದು ಕಾಪಾಡ್ದ. ನೀವು ಅವನ ಕಡೆ ನೋಡ್ಲೇ ಇಲ್ಲ. ಅವನಿಗೆ ನನ್ನ ಕಂಡ್ರೆ ಎಷ್ಟು ಪ್ರೀತಿ ಗೊತ್ತಾ ಅಪ್ಪ. ಅವನಿಗೆ ನನ್ನ ಕೊಟ್ಟು ಮದ್ವೆ ಮಾಡಿ ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಸಾಕ್ ಮುಚ್ಚೆ ಬಾಯಿನ. ಗೋವಿಂದ ನಿನ್ನ ಮದುವೆ ಮಾಡ್ಕೊಡ್ಲಿ ಅಂತ ಇಷ್ಟೆಲ್ಲ ಮಾಡ್ತಾಳು ಡವ್ಗಳು ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ನಿನ್ನ ಯಾವುದೇ ಕಾರಣಕ್ಕೂ ಗೋವಿಂದನಿಗೆ ಮದುವೆ ಮಾಡ್ಕೊಡೋದಿಲ್ಲ. ಅವನು ನಿನ್ ಫ್ರೆಂಡ್ ಮಗ ಅಲ್ವೇನಪ್ಪ, ಅವನಿಗೆ ಕೊಟ್ಟು ನನ್ನ ಮದ್ವೆ ಮಾಡಿ. ಏಯ್, ಅವನು ನನ್ನ ಫ್ರೆಂಡ್ ಮಗನೇ ಆಗಿರ್ಬೋದು. ಅವನಿಗೆ ನೆಟ್ಟಿಗೆ ಒಂದು ಕೆಲಸ ಇಲ್ಲ. ಇಡೀ ದಿನ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ಕೊಂಡು ನಿಂತಾನೆ, ಬಡ್ಡಿಯೇ ಇದ್ದ. ಅವನಿಗೆ ನಿನ್ನ ಕೊಡೋದು ಒಂದೇ, ಆ ಬಾವಿಗೆ ತಳ್ಳೋದು ಒಂದೇ. ಅಡೇ ಹೋಗಕ್ಕೆ ಮನೆಗೆ. ಯಾವನವನು ಇಷ್ಟೊತ್ತಲ್ಲಿ ಕದ ಕೊಟ್ಟನೋ? ನನ್ನ ಮಗ 3 ತಿಂಗಳು ತವಿಂದ ಬಂದು ಕದವ ತಟ್ಟುತ್ತೆ ಅವನಲ್ಲ. ಅವ್ರು ಏನಾರ ಸಿಗಾಕಂದ್ರೆ ನನ್ನ ಮಗನ ನಡುವ ಮುರಿದು ಕುಂಡಿಸ್ಬಿಡ್ತೀನಿ ಬೋಳಿ ಮಗನ. ಟೈಮ್ ಆಯ್ತು, ಮಲಿಕೋ. ನಿದ್ದೆ ಬರ್ತಿಲ್ಲ, ನಾನು ಮಲ್ಕೋತೀನಿ, ಹೋಗು. ಹಾ, ಹಾಳಾದ ಮೊಬೈಲ್ ನೋಡಿ ನಿದ್ಗೆಡ್ಬೇಡ, ಮಲಿಕೋ. ಗೋವಿಂದು, ನೀನ್ ಏನೇ ಮಾಡಿದ್ರು ನನ್ನಪ್ಪ ನಿನ್ ಜೊತೆ ಮದ್ವೆ ಮಾಡಕ್ ಒಪ್ಪಕ್ಕಿಲ್ಲ ಕಣೋ. ಮುಂದೆ ನನ್ ಗತಿ ಏನೋ? ನಿಮ್ಮಪ್ಪ ನಿನ್ನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂದ್ರೆ ಈಗ ಉಳಿದಿರೋದು ಒಂದೇ ದಾರಿ. ಏನದು? ನಮ್ಮಪ್ಪನ ಸಾಯಿಸೋದು.